ನಮಸ್ತೆ, ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಇನ್ನೂ ನಿನ್ನೆ ನೀವು ಆನೇಕಲ್ಗೆ ಹೋಗಿ ಬಂದಿದ್ದೆಲ್ಲ ವೀಡಿಯೋನ ನೋಡಿದ್ರಲ್ವಾ? ಸೊ ನಮ್ಮ ಮನೆ ಅಂದರೆ ನಮ್ಮೂರಲ್ಲಿ ಒಬ್ರದ್ದು ಮದುವೆ ಇತ್ತು ಅಂತ ಹೇಳಿದ್ದೆ. ಸೊ ಅವರು ಪಾಪ ಅಷ್ಟು ಪ್ರೀತಿಯಿಂದ ಮನೆಗೆ ಅಷ್ಟು ಸರಿ ಬಂದು ನಮ್ಮ ಸಂಧ್ಯಕ್ಕ ಕೈಯಲ್ಲಿ ನಮ್ಮ ಕಲಾ ಕೈಲೆಲ್ಲ ಫೋನ್ ಮಾಡಿಸಿನೂ ನಾವು ಹೋಗಲಿಲ್ಲ ಅಂತಂದರೆ ಚೆನ್ನಾಗಿರೋದಿಲ್ಲ ಅಂತ ಹೇಳಿಬಿಟ್ಟು ಹೋಗಿ ಬಳೆ ಎಲ್ಲ ಹಾಕಿಸ್ಕೊಂಡು ಬಂದಮೇಲೆ ಇವತ್ತು ಈವ್ನಿಂಗು ಅರಿಶಿನ ಶಾಸ್ತ್ರ ಇದೆ, ಬರಬೇಕು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಅರಿಶಿನ ಶಾಸ್ತ್ರಕ್ಕೆ ಹೋಗಬೇಕು ಅಂತಂದರೆ ಮನೇಲಿ ಅಡುಗೆ ಮಾಡಿಟ್ಟು ಹೋಗ್ಬೇಕಲ್ಲ. ಸೊ ಹಾಗಾಗಿ ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಈಗ ಸಾಯಂಕಾಲ ಆಲ್ಮೋಸ್ಟ್ ಒಂದು 4:15 ಆಗ್ತಾ ಬಂತು. ನಾನು ಮಧ್ಯಾಹ್ನನೇ ಹಾಕಿಸ್ಕೊಂಬಂದೆ. ಅಲ್ಲಿಂದ ಬರೋಷ್ಟೊತ್ತಿಗೆ ನಾವು 12 ಆಗಿತ್ತು. ಸೊ 12:30 ಹಂಗೆ ಹೋಗಿ ಬಳೆ ಹಾಕಿಸ್ಕೊಂಬಂದು ಸ್ವಲ್ಪ ಹೊತ್ತು ನಾನು ರೆಸ್ಟ್ ಮಾಡಿ ಅದಾದಮೇಲೆ ಹಸ್ಬೆಂಡ್ ಪಾಪ ಡ್ಯೂಟಿಗೆ ಹೊರಟ್ರು. ಏನೇ ಆದರೂ ಪಾಪ ರಜಾ ಕೊಡೋದಿಲ್ಲ ಅಲ್ಲ, ಸೊ ಹೋಗಬೇಕು. ಹಾಗಾಗಿ ಪಾಪ ಬಿಸಿಲಂತನೂ ನೋಡಿದೆ, ಅವರು ಆಫೀಸ್ಗೆ ಹೊರಟ್ರು. ನಾನು ಸ್ವಲ್ಪ ಹೊತ್ತು ಮಲಗಿದ್ದು ರೆಸ್ಟ್ ಮಾಡಿ ಅದಾದಮೇಲೆ ಪರ್ಯಂತ ಬಂದಮೇಲೆ ಸರಿ ಹೇಗಿದ್ರು ನಾ ಅಡುಗೆ ಮಾಡಿಬಿಡೋಣ. ಇನ್ನು ಸಾಯಂಕಾಲ ಒಂದು 6:30-7 ಗಂಟೆ ಹಾಗೆ ಅರ್ಶಿನ ಏನಾದರೂ ಶಾಸ್ತ್ರ ಇಡ್ತಾರಲ್ವ, ಹೋಗ್ಬೇಕಾಗತ್ತೆ ಅಂತ. ಇನ್ನು ಅಲ್ಲಿಂದ ಬಂದಮೇಲೆ ಅಡುಗೆ ಮಾಡೋದೆಲ್ಲ ರಿಸ್ಕಿ ಕೆಲಸ ಅಲ್ವಾ. ಹಾಗಾಗಿ ನಾನು ಈ ಥರ ಫಂಕ್ಷನ್ಸ್ ಇದ್ದರೆ ನಮ್ಮೂರಲ್ಲಿ ಯಾರಾದರೂ ಕರೆದ್ರೆ ನಾನು ಈ ಥರ ಎಲ್ಲ ಮಾಡಿ ಇಟ್ಬಿಟ್ಟು ಹೋಗ್ತೀನಿ. ಹಾಗಾಗಿ ಇವತ್ತು ಎಲೆಕೋಸು ಮೊನ್ನೆ ತಂದಿರೋದಿತ್ತಲ್ಲ, ಎಲೆಕೋಸಿನ ಬಸ್ಸಾರು ಮಾಡೋಣ ಅಂತ ಹೇಳಿ ಎಲೆಕೋಸಿನ ಬಸ್ಸಾರನ್ನ ಮಾಡ್ತಾಯಿದ್ದೀನಿ. ಎಲೆಕೋಸು ಬಸ್ಸಾರು ಸಾಂಬಾರನ್ನ ಮಾಡ್ತಾನೆ ಒಂದಷ್ಟು ವಿಚಾರಗಳ ಬಗ್ಗೆ ಮಾತಾಡ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ನಿಮ್ಮ ಪ್ರೀತಿಯ ಪ್ರೋತ್ಸಾಹ ಸಪೋರ್ಟ್ ನನಗೆ ಸದಾ ಇರಲಿ ಅಂತ ಕೇಳ್ಕೊತಾ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವೀಡಿಯೋ. ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು, ಮತ್ತೆ ಕಮೆಂಟ್ ವೀಡಿಯೋನ ಹಾಕ ಅಂತ ಅನ್ಕೋಬೇಡಿ, ಜಸ್ಟ್ ಹೇಳ್ತಾ ಇದ್ದೀನಿ ಅಷ್ಟೇನೆ. ಯಾರೋ ಒಬ್ಬರು ಕಮೆಂಟ್ ಮಾಡಿದ್ರು, ಬರದೇ ಇರೋ ಬಟ್ಲರ್ ಇಂಗ್ಲೀಷಲ್ಲೆಲ್ಲ ಮಾತಾಡಬೇಡ, ತುಂಬ ಓವರಾಗಿ ಕಾಣಿಸುತ್ತೆ ಅಂತ. ಹೌದು ತಾಯಿ, ನನಗೆ ಬಟ್ಲರ್ ಇಂಗ್ಲೀಷೇ ಬರೋದು, ನನಗೆ ಇಂಗ್ಲೀಷ್ ಬರೋಲ್ಲ. ನಿನಗೆ ಬರುತ್ತಲ್ಲ ತಾಯಿ, ಬರೋರು ಇಗ್ನೋರ್ ಮಾಡಿ ಆಯಿತಾ. ಏನೋ ನಮ್ಮದು ಒಂದು ಇರಲಿ ಅಂತ ಮಾತಾಡಿರ್ತೀವಿ, ಅಥವಾ ಏನೋ ಖುಷಿಗೆ ಮಾತಾಡಿರ್ತೀವಿ. ಯಾಕೆ ಇಂಗ್ಲೀಷ್ ಮಾತಾಡಬಾರ್ದಾ? ಅದೇನಾದರೂ ತಪ್ಪಾ? ನನಗೆ ಬರೋ ಅಷ್ಟು ನಾನು ಮಾತಾಡ್ತೀನಿ. ನಿಮಗೆ ಜಾಸ್ತಿ ಬರುತ್ತಲ್ಲ, ಮತ್ತೊಂದು ಯೂನಿವರ್ಸಿನ ಓಪನ್ ಮಾಡಿ ಮಕ್ಕಳಿಗೆ ಸ್ಪೋಕನ್ ಇಂಗ್ಲೀಷ್ ಕಲಿಸ್ಕೊಡಿ. ಮಾಡೋ ಯೋಗ್ಯತೆ ಇಲ್ಲ ಅಂತಂದರೆ ಬಂದು ಕಮೆಂಟ್ ಮಾಡೋ ಯೋಗ್ಯತೆನೂ ಕೆಲವೊಬ್ರಿಗೆ ಇರೋದಿಲ್ಲ. ಸೊ ಹಾಗಾಗಿ ಬೆಟ್ರ್ ನೀವೊಂದು ಟ್ಯೂಷನು ಅಥವಾ ಇಂಗ್ಲೀಷ್ ಸ್ಪೋಕನ್ ಕ್ಲಾಸು ನಿಮಗೆ ಚೆನ್ನಾಗಿ ಬರುತ್ತಲ್ವ. ನಾವೆಲ್ಲ ಬಟ್ಲರ್ ಇಂಗ್ಲೀಷು ಯಸ್ ಹಾಟ್ ಪೂಟ್ ಅಂತಷ್ಟೇ ನಮ್ಮದೆಲ್ಲ. ನಿಮ್ಮೆಲ್ಲ ತುಂಬ ಹೈ ಲೆವೆಲ್ ಇಂಗ್ಲೀಷ್ ಅಲ್ವಾ. ಒಂದು ಏನಂತೀವಿ, ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಆಗಲಿ, ಒಂದು ಟ್ಯುಟೋರಿಯಲ್ ಆಗಲಿ ಓಪನ್ ಮಾಡಿ ಅಲ್ಲ, ನಿಮ್ಮಿಂದ ಒಂದಷ್ಟು ಜನಕ್ಕೆ ಯೂಸ್ ಆಗಲಿ. ಮಾತಾಡೋದಲ್ಲ, ಮಾಡಿ ತೋರಿಸಿ, ಬಂದು ಕಮೆಂಟ್ ಮಾಡೋದು 2 ನಿಮಿಷದ ಕೆಲಸ. ಸೊ ಇದಿಷ್ಟು ಹೇಳಬೇಕಿತ್ತು, ಜಸ್ಟ್ ಇಗ್ನೋರ್ ಅಷ್ಟೇ. ಆಮೇಲೆ ಅವ್ರು ಹೇಳಿದ್ದು ಕಮೆಂಟ್ ನೋಡಿ ನಗು ಬಂತು. ಹೌದು, ಹಳ್ಳಿಲಿರೋರು ನಾನು ಡಿಪ್ಲೊಮೊ ಮಾಡಿರ್ಬೋದು, ಸ್ಟಿಲ್ ನಾವು ಬಟ್ಲರ್ ಇಂಗ್ಲೀಷೇ ಮಾತಾಡಿದ್ರೇ ಚೆನ್ನಾಗಿರೋದು. ಈಗ ನಾವು ತೆಲುಗು ಮಾತಾಡ್ತೀವಿ, ಕನ್ನಡ ಮಿಕ್ಸ್ ಮಾತಾಡ್ತೀವಿ, ಏನೋ ಒಂದು ಲ್ಯಾಂಗ್ವೇಜ್ ಆದರೂ ಮಾತಾಡ್ತೀವಾ? ನಿಮ್ಮ ರೀತಿ ಎಲ್ಲ ಇದೇ ಮಾತಾಡಬೇಕು ಅದೇ ಮಾತಾಡಬೇಕು ಆ ಥರ ಸೀನೆಲ್ಲ ಇಲ್ಲ ಗುರು ನಮ್ಮ ಹತ್ರ. ಇನ್ನು ಇದೆಲ್ಲ ಕಟ್ ಮಾಡಿ ಇದು ಸಾಂಬಾರು ರೆಸಿಪಿ ತೋರಿಸ್ತಾ ಹೋಗ್ತೀನಿ. ಹಾಗೆಯೇ ಕೆಲವೊಂದು ವಿಚಾರಗಳನ್ನು ನಾನು ಹಂಚ್ಕೋಬೇಕು ಗೈಸ್, ಬಿಕಾಸ್ ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದಾಗ ತುಂಬ ಜನ ಅದಕ್ಕೆ ರಿಪ್ಲೈ ಮಾಡಿದ್ದಾರೆ. ಎಸ್ ಅಕ್ಕ, ಆಫ್ಕೋರ್ಸ್ ಕರೆಕ್ಟ್ ಇವೆಲ್ಲನೂ. ಆಮೇಲೆ ನೆನ್ನೆ ಒಂದು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೆ. ಸೊ ಅದು ಎಷ್ಟು ಜನಕ್ಕವರೆಗೂ ರೀಚ್ ಆಗಿದೆ, 36 ಅಂದರೆ 30,000 ಜನ ಅದನ್ನು ನೋಡಿದ್ದಾರೆ. ಅಂದರೆ ಎಲ್ಲ ಆಲ್ಮೋಸ್ಟ್ ಮನೆಗಳಲ್ಲಿ ಈ ರೀತಿ ಪ್ರಾಬ್ಲಮ್ಗಳು ಇರುತ್ತೆ. ಓಕೆ, ಇಲ್ಲಿ ನಾನು ನನ್ನದು ಅಂತ ಹೇಳಿ ಮಾತಾಡ್ತಾ ಇಲ್ಲ. ಆಮೇಲೆ ಯಾರೊಬ್ಬರನ್ನೂ ನಾನು ಇಲ್ಲಿ ಉದಾಹರಣೆಗೆ ಇಟ್ಕೊಂಡು ಮಾತಾಡ್ತಾ ಇಲ್ಲ. ಕೆಲವೊಂದು ಮನೆಗಳ ಪರಿಸ್ಥಿತಿ ಹೀಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ, ಕೆಲವೊಬ್ಬರಿಗೆ ಅರ್ಥ ಆಗುತ್ತೆ, ಕೆಲವೊಬ್ಬರಿಗೆ ಏನೋ ಒಂದು ಕಮೆಂಟ್ ಹಾಕಬೇಕಲ್ಲ, ಹಂಗೆ ಬಂದು ಸುಮ್ಮನೆ ಹಂಗೆ ಹಾಕಿ ಹೋಗ್ತಾರೆ. ಅಂಥವ್ರನ್ನೆಲ್ಲ ನಾನು ತಲೆಗೆ ತಗೊಳ್ಳೋದಿಲ್ಲ. ಐ ಡೋಂಟ್ ಕೇರ್. ಓಕೆ, ಆ್ಯಂಡ್ ಮೊನ್ನೆ ಹಾಕಿದ್ದು ನಾನು ಶಾರ್ಟ್ಸಲ್ಲಿ ಒಂದು ಹಾಕಿದ್ದೆ ಏನು ಅಂತಂದರೆ, ಮಕ್ಕಳು ತಂದೆ ತಾಯಿಗೆ ಮೋಸ ಮಾಡಿದರೆ ಅದನ್ನು ಮಕ್ಕಳು ಮಾಡಿದ ಅನ್ಯಾಯ ಅಂತ ಕರೀತಾರೆ. ಅದೇ ತಂದೆ ತಾಯಿ ಮೋಸ ಮಾಡಿದರೆ ಮಕ್ಕಳಿಗೆ ಏನಂತಾರೆ, ಅಯ್ಯೋ ನೀನು ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ದು, ಅದಕ್ಕೆ ಈ ಜನ್ಮದಲ್ಲಿ ತಂದೆ ತಾಯಿ ನಿನಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿ. ಸೊ ಇದು ಎರಡು ಒಂದೇ, ಆದರೆ ಆ ಜಾಗ ಆ ಸ್ಥಾನಗಳ ಮೇಲೆ ಶಿಕ್ಷೆಯ ಒಂದು ವಿಧಾನ ಚೇಂಜ್ ಆಗುತ್ತೆ.
ಇದು ಎಷ್ಟು ಜನ ಒಪ್ತೀರಾ, ಎಷ್ಟು ಜನ ಒಪ್ಪೋದಿಲ್ಲ ಕಮೆಂಟ್ ಮಾಡಿ. ಎಷ್ಟೋ ಜನಗಳ ಮನೇಲಿ ನಾನು ಮೊನ್ನೆ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ಅಕ್ಕ ಪಾಪ ಅವರು ಸ್ವಲ್ಪ ಹೆವಿ ದಪ್ಪ ಇದ್ದಾರೆ ಅಂದ್ಕೊಳ್ಳಿ, ಡ್ಯಾನ್ಸ್ ಎಲ್ಲ ಮಾಡ್ತಾರೆ, ಅವ್ರ ಹೆಸರು ಗೊತ್ತಿಲ್ಲ ನನಗೆ. ಅವರು ವೀಡಿಯೋಸಲ್ಲೆಲ್ಲ ಮಾಡ್ತಾ ಇರ್ತಾರೆ. ಅವರು ಅವ್ರ ಮನೆ ಕತೆನ ಹೇಳ್ತಾಯಿದ್ರು. ಹುಟ್ಟಿದಾಗಿಂದ ಪಾಪ ಆ ಅಕ್ಕನಿಗೆ ಹೆಣ್ಣು ಮಗು ಅಂತ ಹೇಳಿ ಹತ್ರನೂ ಸೇರಿಸ್ತಾ ಇರಲಿಲ್ವಂತೆ. ಆಕೆ ಮೆಚ್ಯೂರ್ ಆದಾಗೂ ಅಷ್ಟೇ ಆ ಒಂದು ಕಾರ್ಯಕ್ರಮ ಫಂಕ್ಷನ್ಸ್ ಎಲ್ಲ ಏನು ಮಾಡ್ತಾರಲ್ಲ ಅದೆಲ್ಲ ಪಾಪ ಸರಿಯಾಗಿ ಮಾಡೇ ಇಲ್ವಂತೆ. ಅವರು ತುಂಬ ಬೇಜಾರು ಮಾಡ್ಕೋತಾ ವೀಡಿಯೋದಲ್ಲಿ ಹೇಳ್ತಾಯಿದ್ರು, ಹೆಣ್ಣಾಗಿ ಹುಟ್ಟಿದ್ದೆ ನನ್ನ ತಪ್ಪ, ಅದಕ್ಕೆ ನೋಡಿ ನಮ್ಮ ಅಪ್ಪ ನಮ್ಮ ಅಮ್ಮ ಆಗಲಿ ನಮ್ಮ ಅಜ್ಜಿ ಆಗಲಿ ಯಾರೂ ನಾನು ನೋಡ್ಕೊಂಡಿಲ್ಲ. ಬಟ್ ಆದ್ರೂ ಆ ತಂದೆ ತವ್ರ ಮನೇಲಿ ಇರೋವರೆಗೂ ನಾನು ಚೆನ್ನಾಗಿರಲಿಲ್ಲ, ಈಗ ಗಂಡನ ಮನೆಗೆ ಬಂದು ಚೆನ್ನಾಗಾಗಿದ್ದೀನಿ ಅಂತ ಹೇಳ್ಕೊತಾ ಇದ್ರು. ಎಷ್ಟೊಂದು ಹೆಣ್ಮಕ್ಳ ಜೀವನ ಹೀಗಿರುತ್ತೆ. ಕೆಲವೊಬ್ಬರು ಹೇಳ್ಕೊತಾರೆ, ಕೆಲವೊಬ್ಬರು ಹೇಳ್ಕೊಳ್ಳೋದಿಲ್ಲ ಅಷ್ಟೇನೆ. ಆ ಅಕ್ಕ ಹೇಳಿದ ರೀತಿಯಲ್ಲಿ ಹೆಣ್ಣಾಗಿ ಹುಟ್ಟಿದ್ದೇ ತಪ್ಪು ಅನ್ನೋ ಪ್ರಪಂಚ ಎಲ್ಲಿವರೆಗೂ ಇದೆ. ಈಗ ಪ್ರಪಂಚ ಹೇಗೆ ಮುಂದುವರೆದಿದೆ, ಹೆಣ್ಮಕ್ಳು ಎಲ್ರಿಗೂ ಹುಟ್ಟೋದಿಲ್ಲ, ಪುಣ್ಯ ಮಾಡಿರೋ ಮನೆಗಳಲ್ಲಿ ಮಾತ್ರ ಅಂತ ಸ್ಟೇಟಸ್ಗಳು ಹಾಕ್ತಾರೆ. ಬಟ್ ಆ ಕಾಲದಲ್ಲೂ ಹೆಣ್ಮಕ್ಳು ಹುಟ್ಟಿದರೆ ಅಪಶಕುನ ಅನ್ನೋರಿದ್ದರು. ಅದನ್ನು ನೀವು ಒಪ್ತೀರಾ? ನಾನಂತೂ ಒಪ್ತೀನಿ, ಯಾಕಂದರೆ ನಾನೇ ಕಣ್ಣಾರ ನೋಡಿದ್ದೀನಿ. ಅವರು ವಿಡಿಯೋದಲ್ಲೆಲ್ಲನೂ ಹೇಳ್ಕೊಂಡಾಗೂ ತುಂಬ ಬೇಜಾರಲ್ಲಿ ಹೇಳಿದ್ದಾರೆ. ಎಲ್ಲರ ಮನೇಲೂ ದೋಸೆ ಸರಿಯಾಗಿ ಬರೋದಿಲ್ಲ, ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ. ಅದೇ ಥರನೇ ಎಲ್ಲರ ಮನೆ ದೋಸೆ ತೂತಾದರೆ ಕೆಲವೊಬ್ಬರ ಮನೇಲಿ ಎಂಚೆ ತೂತಾಗ್ಬಿಟ್ಟಿರುತ್ತೆ, ಬಟ್ ಹೇಳ್ಕೊಳ್ಳೋದಿಲ್ಲ ಅಷ್ಟೇನೆ. ಆದರೆ ಒಂದು ಮಾತು ನಿಜ ಹೇಳ್ತೀನಿ, ಹೆಣ್ಣು ಮಕ್ಕಳನ್ನು ವಿನಾಕಾರಣ ಅಯ್ಯೋ ಅನಿಸಿದ್ರೆ ನಿಜವಾಗ್ಲೂ ಆ ಮನೆ ಉದ್ಧಾರ ಆಗೋದಿಲ್ಲ. ಹಾಗಂತ ಹೆಣ್ಮಕ್ಳೆಲ್ಲ ಒಳ್ಳೆಯವ್ರಾಕ ತಪ್ಪು. ಆ ತಾಯಿ ಹೇಳೋದ್ರ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಯಾರು ನೋಡಿದಿರೋ ಅವ್ರಿಗೆ ಹೆಣ್ಣಾಗಿ ಹುಟ್ಟೋದು ತಪ್ಪಲ್ಲ. ನಮಗೆ ಗೊತ್ತಿರುತ್ತಾ ಹೇಳಿ, ನಾವು ಹೆಣ್ಣಾಗೇ ಹುಟ್ತೀವಿ ಗಂಡಾಗೇ ಹುಟ್ತೀವಿ ಅಂತ? ಹುಟ್ಟೋದು ನಮ್ಮ ಕೈಯಲ್ಲಿ ಇರೋದಿಲ್ಲ, ಭಗವಂತನ ಕೈಯಲ್ಲಿರುತ್ತೆ. ನೀನು ಹೆಣ್ಣಾಗಿ ಹೋಗ್ಬೇಕಾ ಗಂಡಾಗಿ ಹೋಗ್ಬೇಕಾ ಅಂತ ಭೂಮಿ ಮೇಲೆ ಬಂದಮೇಲೆ ಗೊತ್ತಾಗುತ್ತೆ ಹುಡುಗ ಹುಡುಗಿ ಅಂತ. ಆಗ ಭೇದ ಭಾವ ಮಾಡ್ತಾರೆ ಮನೆಗಳಲ್ಲಿ. ಇವತ್ತಿಗೂ ಕೆಲವೊಂದು ಮನೆಗಳಲ್ಲಿ ಹೆಣ್ಣಿಗೆ ಸಪ್ರೇಟ್ ಭಾಗ, ಗಂಡಿಗೆ ಸಪ್ರೇಟ್ ಭಾಗ. ಇನ್ನೂ ಕೆಲವೊಂದು ಕಡೆ ಹೆಣ್ಮಕ್ಳನ್ನ ನಿಟ್ಟುಸಿರು ಅಯ್ಯೋ ಅನಿಸಿ ಏನೂ ಕೊಡದೆ ಕಳಿಸೋ ಜನಗಳೂ ಇದ್ದಾರೆ. ಹಾಗಂತ ಏನೋ ಅವರು ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ ಅಂತ ಅಲ್ಲ. ಓಕೆ, ಗಂಡು ಮಕ್ಳಿಗೆ ಮಾಡೋದ್ರಲ್ಲಿ ಕಾಲು ಭಾಗನಾದರೂ ಹೆಣ್ಮಕ್ಳಿಗೆ ಮಾಡಿದ್ರೆ ಅವ್ರು ಎಷ್ಟು ನೆನೆಸ್ಕೋತಾರೆ. ಅದೂ ಹೋಗಲಿ, ಇನ್ನೂ ಕೆಲವೊಬ್ಬರ ಮನೆಗಳಲ್ಲಿ ಹೇಗೆ ಗೊತ್ತಾ, ಹೆಣ್ಮಕ್ಳನ್ನ ಮದುವೆ ಮಾಡಿ ಕಳಿಸಿದ್ರೆ ಮುಗೀತು ಜವಾಬ್ದಾರಿ, ಸಾಕಪ್ಪ ಈ ತಲೆನೋವು ಅನ್ನೋ ಥರ ಯಾರೋ ಮುಖ ಮೂತಿ ಗೊತ್ತಿಲ್ಲದಿರೋ ಗಂಡಿಗೆ ಮದುವೆ ಮಾಡಿ ಕೊಟ್ಬಿಡ್ತಾರೆ. ಅಲ್ಲಾದ್ರೂ ಸರಿ, ನಾವಾದರೂ ಹೆಣ್ಣು ಅಂತ ಶಾಪ ಇಟ್ಟಿದ್ದೀವಿ. ಒಳ್ಳೆ ಹುಡುಗನ್ನ, ಆಸ್ತಿ ಇರೋ ಹುಡುಗನ್ನ ಅಥವಾ ಚೆನ್ನಾಗಿ ನೋಡ್ಕೋ ಹುಡುಗನ್ನ ನೋಡಿ ಮದುವೆ ಮಾಡೋಣ, ಇಲ್ಲ, ಅಲ್ಲೂ ಅವರ ಸ್ವಾರ್ಥ. ಯಾವುದೋ ಒಂದು ಗಂಡು ಬಂತ ಮೊದಲು ಶನಿ ತೊಲಗಲಿ ಮನೆಯಿಂದ ಆಚೆ ಅಂತ ಮದುವೆ ಮಾಡಿ ಕಳಿಸ್ಬಿಡ್ತಾರೆ. ಅದೇ ಹೆಣ್ಣು ಗಂಡನ ಮನೆಗೆ ಬಂದಾಗ ಆ ಗಂಡ ಸರಿ ಇದ್ದು ಚೆನ್ನಾಗಿ ನೋಡಿಕೊಂಡು ಅತ್ತೆ ಮನೆ ಚೆನ್ನಾಗಿದ್ದರೆ ಅದೃಷ್ಟ. ಅದೇ ಅಲ್ಲೂ ಇದೇ ಥರ ನರಕ ಆದರೆ ಆ ಹೆಣ್ಣಿನ ಪರಿಸ್ಥಿತಿ ಹೆಂಗಿರಬೇಕು ಫ್ರೆಂಡ್ಸ್, ಅಲ್ವಾ? ಯಾಕಂತಂದರೆ ಒಬ್ಬರು ಇಬ್ಬರು ಅಲ್ಲ, ಎಷ್ಟೊಂದು ಜನ ಶೇರ್ ಮಾಡ್ತಾಯಿದ್ದಾರೆ ಈಗ ಇನ್ಸ್ಟಾಗ್ರಾಮಲ್ಲೆಲ್ಲ. ನನಗೂ ಈ ಥರ ಅನ್ಯಾಯ ಆಯಿತು ಅಂತ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ, ತಾಯಿ ಬಗ್ಗೆ ಈ ಥರ ಎಲ್ಲ ಮಾತಾಡಬೇಡಿ ಅಂತ ಎಲ್ಲ ಹೇಳಿ. ಬಟ್ ತಾಯಿನೂ ಅಷ್ಟೇ ಒಂದು ಪ್ರೀತಿ ವಾತ್ಸಲ್ಯದಿಂದ ನೋಡ್ಕೊಂಡಿದ್ರೇ ಅಲ್ವಾ ಆಪೋಸಿಟ್ ಇರೋ ಮಗಳಿಗೂ ಆ ಪ್ರೀತಿ ವಿಶ್ವಾಸ ಅವೆಲ್ಲ ಬರೋಕ್ಕೆ ಸಾಧ್ಯ. ತಾಯಿನೇ ಆ ರೀತಿ ತಾನು ಹೆತ್ತ ಮಗುಗೆ ಮೋಸ ಮಾಡ್ತಾರೆ ಅಂತ ಅಂದರೆ ಯಾವ ಮಟ್ಟಕ್ಕೆ ತಾಯಿ ಇರಬೇಕು, ಇನ್ನು ಮಕ್ಕಳು ಮಾಡೋದ್ರಲ್ಲಿ ತಪ್ಪೇನು ಅನ್ನೋದೊಂದು. ಆಮೇಲೆ ಒಬ್ಬರು ನಾರ್ತ್ ಈಸ್ಟ್ ಅವರು ವಿಡಿಯೋ ಮಾಡಿದರು ಅವ್ರ ತಾಯಿ ಬಗ್ಗೆ ಎಲ್ಲ. ಹೌದು, ನಮ್ಮ ತಾಯಿ ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿಲ್ಲ, ನಾನು ಹೇಳ್ಕೊತಾ ಇದ್ದೀನಿ ಧೈರ್ಯವಾಗಿ ಅಂತ. ಆವಾಗಲೂ ನನಗನ್ಸಿತ್ತು, ಅಯ್ಯೋ ಯಾಕೆ ಹಿಂಗೆಲ್ಲ ವಿಡಿಯೋ ಮಾಡ್ತಾರೆ, ನಿಜವಾಗ್ಲೂ ಈ ಥರ ತಾಯಂದ್ರೆಲ್ಲ ಇರ್ತಾರಾ? ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋದಿಲ್ವಾ? ಅವರೇ ತಾನೇ 9 ತಿಂಗಳು ಹೊಟ್ಟೆಲಿ ಹೊತ್ತು ಆ ಕಷ್ಟ ಏನು ಅಂತ ನಮಗೆ ಗೊತ್ತಿರುತ್ತಲ್ವ, ಅಷ್ಟೆಲ್ಲ ಮಾಡಿ ಹೆಣ್ಮಕ್ಳಿಗೆ ಅನ್ಯಾಯ ಮಾಡ್ತಾರಂತ. ಬಟ್ ಈಗ ನೋಡ್ತಾ ಹೋದರೆ ನಿಜವಾಗ್ಲೂ ಇದು 100ಗೆ 100% ನಿಜ. ಕೆಲವೊಂದು ಕಡೆ ಈಗಲೂ ಹೆಣ್ಣು ಗಂಡು ಅನ್ನೋ ಭೇದ ಭಾವ ನಡೀತಾ ಇದೆ. ಅದರಲ್ಲೂ ಆಸ್ತಿ ವಿಚಾರಗಳಲ್ಲಿ ತುಂಬಾ ಅನ್ಯಾಯ ನಡೀತಾ ಇದೆ. ಪಾಪ ಹೆಣ್ಣುಮಕ್ಕಳು ಏನನ್ನು ಬಾಯ್ಬಿಟ್ಟು ಕೇಳೋದಿಲ್ಲ. ಓಕೆ, ಅಯ್ಯೋ ನನ್ನ ತವ್ರು ಚೆನ್ನಾಗಿರಲಿ, ನನ್ನ ತವ್ರು ಚೆನ್ನಾಗಿರಲಿ ಸಾಕು, ನಾನು ಹೋಗಿ ಬಂದಾಗ ಬಾಯಿ ತುಂಬ ಮಾತಾಡಿಸಿದ್ರೆ ಸಾಕು ಅಂತ.
ಅದೇ ತವರು ತನ್ನ ಮಗಳಿಗೆ ಅನ್ಯಾಯ ಮಾಡುತ್ತೆ ಅಂತ ಅಂದರೆ ಆ ಮಗಳು ಎಲ್ಲಿಗೆ ಹೋಗಬೇಕು? ಸರಿ, ಗಂಡನ ಮನೇಲಾದರೂ ಆಸ್ತಿ ಇದೆಯಾ, ಚೆನ್ನಾಗಿ ಬದುಕ್ಕೋತಾಳೆ, ಬಿಡಪ್ಪ ಅವಳಿಗೇನು ಕಮ್ಮಿ ಅಂತ ಅಂದರೆ, ಗಂಡನ ಮನೇಲೂ ಆಸ್ತಿ ಇಲ್ಲ, ಅವರು ದುಡಿಬೇಕು, ಅವ್ರು ತಿನ್ನಬೇಕು ಅನ್ನೋ ಮಕ್ಕಳ ಪರಿಸ್ಥಿತಿ ಏನು? ಯಾಕೆ ಇವತ್ತು ಇದನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ಅಂತಂದರೆ, ಕಂಟಿನ್ಯೂಸ್ ಆಗಿ ನನಗೆ ಈ ಥರದ್ದು ವಿಡಿಯೋಸು ಅದೆಲ್ಲ ಬರ್ತಾ ಇದೆ. ಮೋಸ್ಟ್ಲಿ ಇನ್ಸ್ಟಾಗ್ರಾಮ್ ಆಲ್ಗರಿದಮ್ ಹಾಗೆ ಅನಿಸುತ್ತೆ. ನಾವು ಯಾವುದನ್ನು ಲೈಕ್ ಮಾಡ್ತೀವೋ ಅದೇ ಥರ ವೀಡಿಯೋಸ್ ಜಾಸ್ತಿ ಬರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಅವ್ರ ಹೆಸರು ಗೊತ್ತಿಲ್ಲ, ಬಟ್ ಸ್ವಲ್ಪ ದಪ್ಪ ಇದ್ದಾರೆ ಅಕ್ಕ. ಡ್ಯಾನ್ಸ್ ವೀಡಿಯೋಸ್ ಎಲ್ಲ ಮಾಡ್ತಾರೆ. ಅವ್ರದ್ದು ಪುಟಾಣಿ ಮನೆ ಇದೆ, ಆ ಮನೆಯಲ್ಲೇ ಅವರು ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತಾರೆ. ಅವರು ಹಂಚ್ಕೋತಾ ಇದ್ದಂತಹ ವೀಡಿಯೋ. ಆಮೇಲೆ ಇನ್ನೂ ಕೆಲವೊಬ್ಬರೆಲ್ಲ ವೀಡಿಯೋಗಳನ್ನ ಶೇರ್ ಮಾಡ್ತಾಯಿದ್ರು. ಹೌದಲ್ವಾ, ಇದ್ರ ಬಗ್ಗೆ ನಾವು ಮಾತಾಡೋಣ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋಣ ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇರೋದು ಅಷ್ಟೇನೆ. ಎಲ್ರಿಗೂ ಒಂದೇ ಥರ ಇರಬೇಕು ಅನ್ನೋ ತಪ್ಪಾಗತ್ತೆ. ಆ್ಯಂಡ್ ಇವನ್ ಯಾರ್ದು ಸಪೋರ್ಟ್ ಇಲ್ಲದೆ ಬೆಳೆಯೋ ಎಷ್ಟೋ ಕುಟುಂಬಗಳಿದೆ. ಆ ಕುಟುಂಬಗಳಿಗೆ ಹೇಳೋದೇನು ಅಂತಂದರೆ, ನೋಡಿ, ತಂದೆ ತಾಯಿ ನಿಮ್ಮನ್ನು ನೋಡ್ಕೊಂಡಿಲ್ಲ ಅಂದರೂ ಪರವಾಗಿಲ್ಲ, ಭಗವಂತನ ಮೊರೆ ಹೋಗಿ ದೇವರ ಆಶೀರ್ವಾದ ಒಂದಿದ್ದರೆ ನೀವು ಏನು ಬೇಕಾದರೂ ಸಾಧಿಸ್ಬೋದು. ಒಂದು ವಿಚಾರ ಅಂತೂ ಖಂಡಿತವಾಗ್ಲೂ ಹೇಳ್ತೀನಿ, ಹೆಣ್ಣು ಮಕ್ಕಳನ್ನು ಅಯ್ಯೋ ಅನಿಸಿದ್ದವರು ಯಾರೂ ಉದ್ಧಾರ ಇದ್ದೇ ಇಲ್ಲ. ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಅಂಥ ಮಹಾಭಾರತ ಕುರುಕ್ಷೇತ್ರದಲ್ಲೇ ತಪ್ಪಿದ್ದಲ್ಲ ಹೆಣ್ಣಿಗೆ ಅಯ್ಯೋ ಅನಿಸಿದ್ದು. ಇನ್ನು ಸರ್ವೇ ಸಾಮಾನ್ಯ ಜನಗಳನ್ನು ಬಿಡುತ್ತಾ? ಖಂಡಿತವಾಗ್ಲೂ ಇಲ್ಲ. ದಯವಿಟ್ಟು ಹೆಣ್ಣು ಗಂಡು ಅನ್ನೋ ಭೇದನ ಬಿಟ್ಟು ಗಂಡಿಗೆ ಎಷ್ಟು ಕೊಡ್ತಿರೋ ಅಷ್ಟು ಸಮಭಾಗ ಕೊಡೋಕ್ಕಾಗದೇ ಇದ್ರೂ ಹೆಣ್ಣಿಗೆ ಎಷ್ಟು ಸೇರಬೇಕೋ ಅಷ್ಟನ್ನು ತಲುಪಿಸೋ ಜವಾಬ್ದಾರಿ ತಂದೆ ತಾಯಿದಾಗಿರುತ್ತೆ. ತಂದೆ ತಾಯಿನೇ ಮಕ್ಳಿಗೆ ಮೋಸ ಮಾಡಿದರೆ, ಈಗ ತಂದೆ ತಾಯಿನೇ ಮೋಸ ಮಾಡಿದರೆ ಆ ಮಗು ಎಲ್ಲಿಗೆ ಹೋಗಬೇಕು ಅಲ್ವಾ? ಒಂದು ಎಜುಕೇಷನು ಕೊಡಿಸಿರೋದಿಲ್ಲ. ಅಯ್ಯೋ, ನಿಂಗೆ ಓದೋಕ್ಕೆ ಬೇರೆ ದುಡ್ಡು ಬೇರೆ ವೇಸ್ಟು, ಏನಕ್ಕೆ ಓದ್ತೀಯಾ, ಹೋಗು ಮುಸ್ರೆ ತಿಕ್ಕೊಂಡಿರೋ ಅಂತ ತವ್ರ ಮನೆಯಲ್ಲಿ. ಸರಿ, ಗಂಡನ ಮನೇಲಿ ಬಂದಾಗಲಾದರೂ ಏನಾದರೂ ಸಾಧನೆ ಮಾಡೋಕ್ಕಾಗತ್ತಾ? ಅಲ್ಲೂ ಆಗದೇ ಇದ್ದಾಗ ಹೆಣ್ಣಿನ ಪರಿಸ್ಥಿತಿ ಹೇಗಿರುತ್ತೆ? ಯಾಕೆ ದೇವ್ರು ಯಾವಾಗಲೂ ಹೆಣ್ಣಿಗೆ ಇಷ್ಟು ಶೋಧನೆ, ಇಷ್ಟು ಕಷ್ಟ ಕೊಟ್ಟಿರ್ತಾನೆ? ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಕೆಲವೊಬ್ಬರು ಹೆಣ್ಮಕ್ಳು ಸೀರಿಯಸ್ಲಿ ಅವರು ಬದುಕಿರೋದೇ ಅವ್ರ ಮಕ್ಕಳಿಗೋಸ್ಕರ. ಎಷ್ಟೋ ಅವಮಾನಗಳನ್ನು ಎದುರಿಸಿ ನಿಂತಿರ್ತಾರೆ. ನನ್ನ ಮಗ ಅವನೇನಾದರೂ ಚೆನ್ನಾಗಾಗಬೇಕು, ನನ್ನ ಮಗಳು ನಾನು ಬಿಟ್ಟೋದ್ರೆ ಯಾರು ನೋಡ್ಕೋತಾರೆ, ನನ್ನನ್ನೇ ನೋಡ್ಕೊಳ್ಳೋರಿಲ್ಲ, ನನ್ನ ತಾಯಿ ನನಗೆ ಅವಮಾನ ಮಾಡಿದಾಗೆ ನನ್ನ ಮಗಳಿಗೂ ಅವಮಾನ ಆಗಬಾರ್ದು ಅಂತ ಎಷ್ಟೋ ತಾಯಿಯಂದರು ಛಲಕ್ಕೆ ಜೀವನ ಮಾಡೋರು ಇದ್ದಾರೆ ಗೊತ್ತಾ? ಸೊ ಈ ಥರದ್ದೆಲ್ಲ ಕೇಳಿದಾಗ ಲಿಟ್ರಲಿ ತುಂಬ ಬೇಜಾರಾಗುತ್ತೆ. ಪಾಪ ಅವ್ರು ಏನು ಮಾಡಿದ್ರು ಅಂತ ನಿಮ್ಮ ಹತ್ರ ಜನ್ಮ ಕೇಳಿದ್ರಾ? ನನಗೆ ಹೆಣ್ಣಾಗಿ ಜನ್ಮ ಕೊಡು, ಇಲ್ಲ ಗಂಡಾಗಿ ಜನ್ಮ ಕೊಡು ಅಂತ. ಜನ್ಮ ಕೊಟ್ಟಿದ್ದು ನೀವೇ, ಮತ್ತು ಅವಳಿಗೆ ನೋವು ಕೊಡ್ತಾ ಇರೋದು ನೀವೇ ಅಂತ ಅಂದರೆ ಪಾಪ ಅವ್ರಿಗೆ ಎಲ್ಲಿಗೆ ಹೋಗಬೇಕು? ಸೊ ಒಂದು ಸಣ್ಣ ಮಾತು, ಚಿಕ್ಕವಳಿರ್ಬೋದು, ಬಟ್ ಹೇಳಿದ್ದು ಕೆಲವೊಬ್ಬರಿಗೆ ಅರ್ಥ ಆಗಿದ್ರೆ ಸಾಕು. ಆ್ಯಂಡ್ ನಿಮ್ಮ ಜೀವನದಲ್ಲೂ ಈ ರೀತಿ ಘಟನೆಗಳು ನಡೆದಿದೆಯಾ? ಕಮೆಂಟ್ ಮಾಡಿ. ಎಷ್ಟೊಂದು ಜನಕ್ಕೆ ಪುಣ್ಯ, ತಾಯಿ ಮನೆ ತವ್ರ ಮನೆ ಇರುತ್ತೆ. ಅಂದರೆ ಹೋದ ತಕ್ಷಣ ಒಳ್ಳೆ ಯುವರಾಣಿ ನೋಡ್ಕೊಂಡಂಗೆ ನೋಡ್ಕೋತಾರೆ. ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ತವ್ರ ಮನೆಗಳು ಇರ್ತವೆ. ಸೊ ಅಂಥ ಮನೆಗಳನ್ನು ನೋಡಿದಾಗ ತುಂಬ ಖುಷಿಯಾಗುತ್ತೆ. ಬಟ್ ಈ ಥರ ವಿಚಾರಗಳನ್ನು ಕೇಳಿದಾಗ ಯಾಕಾದರೂ ಹೆಣ್ಣಾಗಿ ಹುಡ್ತೀವಪ್ಪ ನಾವು ಅಂತ ಅನ್ನಿಸ್ಬಿಡುತ್ತೆ. ನಿಜವಾಗ್ಲೂ ದಯವಿಟ್ಟು ನನ್ನ ಕಡೆಯಿಂದ ಇದು ರಿಕ್ವೆಸ್ಟು, ಗಂಡಾಗಲಿ ಹೆಣ್ಣಾಗಲಿ ಸಮಾನತೆಯಿಂದ ನೋಡಿ. ಗಂಡ ಆದರೆ ನಿಮಗೆ ಒಂದು ಚೂರು ಜಾಸ್ತಿ ನೋಡೋದಿಲ್ಲ, ಹೆಣ್ಣಾದರೆ ನೀವು ಕೆಳಗಡೆ ಬಿದ್ದಾಗ ಅಮ್ಮ ಅಂತ ಓಡಿ ಬರೋದು ನಿಮ್ಮ ಮಗಳೇ ಆಗಿರ್ತಾಳೆ ಹೊರತು ಮಗ ಅಲ್ಲ. ನೆನ್ಪಿಟ್ಕೊಳ್ಳಿ, ಮಗನನ್ನು ನೀವು ಎಷ್ಟೇ ಜೋಪಾನವಾಗಿ ಎಷ್ಟೇ ಸಾಕಿ ಸಲಹಿದ್ರೂ ಮುಂದೊಂದು ದಿನ ಮಗ ಗದರೋ ಕಾಲ ಬಂದೇ ಬರುತ್ತೆ. ಆದರೆ ಮಗಳು ನೀವು ಏನೇ ಮಾಡಿದರೂ ಸಹಿಸ್ಕೊಂಡು ಹೋಗ್ತಾಳೆ ಹೊರತು ವಾಪಸ್ ಒಂದು ದಿನಕ್ಕೂ ಮಾತಾಡೋದಿಲ್ಲ. ಹೇಳಬೇಕು ಅನ್ನಿಸ್ತು, ಹೇಳಿದೆ. ಯಾಕೆ ಅಂತಂದರೆ ಮೊದಲಿರೋ ಥರ ಪ್ರೀತಿ ವಿಶ್ವಾಸ ಈಗ ಜನಗಳಲ್ಲಿ ತೀರಾ ಕಡಿಮೆ ಇಲ್ಲ ಅಂತಲೇ ಹೇಳಬಹುದು. ಯಾಕೆ ಹೀಗೆ? ಪ್ರಪಂಚ ಎಲ್ಲಿಗೆ ಹೋಗಿ ಮುಟ್ತಾ ಇದೆ ಗೊತ್ತಿಲ್ಲ. ಬಟ್ ನನ್ನ ರಿಕ್ವೆಸ್ಟ್ ಒಂದೇ, ಸೊ ಹೆಣ್ಮಕ್ಳನ್ನು ಉಸೂರು ಅಯ್ಯೋ ಅಂತ ಅನ್ನಿಸ್ಬೇಡಿ. ನಿಮ್ಮ ಕೈಲಾದಷ್ಟು ಪ್ರೀತಿಯಿಂದ ನಿಮ್ಮ ಕೈಲಾದಷ್ಟು ಅವಳಿಗೆ ಕೊಟ್ಟು, ವರ್ಷಕ್ಕೊಂದು ಸತಿ ಮನೆಗೆ ಬರ್ತಾಳೆ, ಒಂದು ಅರ್ಶಿನ ಕುಂಕುಮ. ಆಮೇಲೆ ಅದನ್ನು ಹೇಳ್ತಾರೆ ಗಾಯ್ಸ್, ಕೆಲವೊಬ್ಬರು ಅರ್ಶಿನ ಕುಂಕುಮಕ್ಕೆ ಗತಿ ಇಲ್ಲದೆ ಅಮ್ಮನ ಮನೆಗೆ ಹೋಗ್ತಾರಂತೆ. ಇದೆಲ್ಲ ಕೇಳಿದಾಗ ಎಷ್ಟು ಕೀಳ್ಮಟ್ಟಕ್ಕೆ ಜನ ಇರ್ತಾರೆ ಅಂತ ಅಂದರೆ, ಯಾರೂ ಅರ್ಶಿನ ಕುಂಕುಮ ಇಲ್ಲದೆ ತಾಯಿ ಮನೆಗೆ ಅರ್ಶಿನ ಕುಂಕುಮಕ್ಕೆ ಹೋಗೋದಿಲ್ಲ.
ಈ ಥರ ಮಾತಾಡೋರು ಜನ ಇರ್ತಾರಲ್ಲ, ಅಂಥವ್ರಷ್ಟು ಇದು ನಾನು ಎಲ್ಲೂ ನೋಡಿಲ್ಲ. ಇರ್ತಾರೆ, ಖಂಡಿತವಾಗ್ಲೂ ಈ ರೀತಿ ಮಾತಾಡೋರು ಇರ್ತಾರೆ. ನಿಮ್ಮ ಜೀವನದಲ್ಲೂ ಈ ರೀತಿ ಘಟನೆಗಳನ್ನು ನೀವು ನೋಡಿದ್ದೀರಾ ಅಥವಾ ನಿಮ್ಮ ಜೀವನದಲ್ಲಿ ನಡೆದಿದೆಯಾ? ಹಾಗಿದ್ದರೆ ಕಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿ ಸಾಂಬಾರಂತೂ ರೆಡಿ ಆಯಿತು. ಮುದ್ದೆ, ಸಾಂಬಾರು, ಹುರುಳಿಕಾಳು ಕೋಸಿನ ಪಲ್ಯ ಇದಿಷ್ಟು. ಆ್ಯಂಡ್ ಪರ್ಯಾಂತನಿಗೆ ಮತ್ತು ಹಸ್ಬೆಂಡು ಬೇಗನೆ ಬಂದರು. ಅವ್ರಿಗೆಲ್ಲ ಊಟಕ್ಕೆ ಹಾಕ್ಕೊಟ್ಟು ನಾನೀಗ ಮದುವೆ ಮನೆ ಹತ್ರ ಬಂದೆ. ಮದುವೆ ಮನೆ ಹತ್ರ ಬಂದು ಅಲ್ಲಿ ಅದೇನೇನೋ ಶಾಸ್ತ್ರ ಎಲ್ಲ ಮಾಡಿದ್ರು ಗೈಸ್, ವಿಡಿಯೋ ಎಲ್ಲ ಮಾಡಿದ್ದೆ. ಬಟ್ ಯಾವುದೋ ಟೆನ್ಷನಲ್ಲಿ ಗೊತ್ತಿಲ್ಲ ಅದು ಹೆಂಗೆ ಡಿಲೀಟ್ ಆಯಿತು ಅಂತ ಹೇಳಿ. ಲಾಸ್ಟ್ ಟೈಮ್ ಹೀಗೆ ನಾನು ಬರ್ಡೇ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಡಿಲೀಟ್ ಆಗಿದ್ದಿದ್ದು. ಅದಾದಮೇಲೆ ಇದು ಸೆಕೆಂಡ್ ಟೈಮ್ ಡಿಲೀಟ್ ಆಗಿರೋದು. ತುಂಬ ಬೇಜಾರಾಯಿತು, ಚೆನ್ನಾಗಿ ವಿಡಿಯೋ ಮಾಡಿದ್ದೆ. ಸೊ ನಮ್ಮೂರವರು ಆಲ್ಮೋಸ್ಟ್ ಎಲ್ಲರೂ ವಿಡಿಯೋ ನೋಡ್ತಾರಲ್ವ, ಅಷ್ಟು ಪ್ರೀತಿಯಿಂದ ಕರೆದಾಗ ನಾವು ಹೋಗಿದ್ದೀವಿ, ಒಂದು ವಿಡಿಯೋ ಹಾಕಿದರೆ ಮೇ ಬಿ ಅವ್ರಿಗೂ ಖುಷಿ ಆಗೋದಲ್ವಾ ಅಂತ ಅನ್ನಿಸ್ತು. ಬಟ್ ಏನು ಮಾಡೋಕ್ಕಾಗತ್ತೆ, ಬೈ ಮಿಸ್ ಆಗಿ ಡಿಲೀಟ್ ಆಗೋಯ್ತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಸೊ ರಾತ್ರಿ ಅದೆಲ್ಲ ಶಾಸ್ತ್ರ ಮುಗಿಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ 11:30 ಆಗೋಯ್ತು. ಅಷ್ಟೊತ್ತಿಗೆ ಪಾಪ ಪರ್ಯಂತು ಮಮ್ಮಿ 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 ಅಂತ ಕನ್ವರ್ಸ್ಕೊಂಡೇ ಮಲ್ಕೊಂಡಂತೆ. ಒಂದು 20 ಸಾರಿ ಫೋನ್ ಮಾಡಿದ್ದಾನೆ ಗೈಸ್. ನಾನು ಅಲ್ಲಿ ಮದುವೆ ಮನೇಲಿದ್ದೆ, ಅಲ್ಲಿ ಡೋಲೆಲ್ಲ ಹೊಡಿತಾ ಇರ್ತಾರಲ್ವ, ಕೇಳಿಸಿಲ್ಲ. ನಾನು ಹಲೋ ಅನ್ನೋಕ್ಕೆ ಮತ್ತೆ ಕಟ್ ಮಾಡೋಕ್ಕೆ. ಆಮೇಲೆ ಮನೆಗೆ ಬಂದಮೇಲೆ ನಮ್ಮ ಯಜಮಾನ್ರು ಹೇಳ್ತಾ ಇದ್ರು, ಅಯ್ಯೋ ಪಾಪ ಅವನು ನಿಮ್ಮ ಪಕ್ಕ ಕೆನ್ನೆ ಮುಟ್ಕೊಂಡು ಮಲ್ಗಿ ರೂಢಿ ಆಗಿಬಿಟ್ಟು ಮಮ್ಮಿ ಮಮ್ಮಿ ಅಂತ ಕನ್ವರ್ಸ್ತಾ ಇದ್ದೆ ಪಾಪ ಅಂತ. ನಿಜವಾಗ್ಲೂ ತಾಯಂದ್ರೆ ಎಷ್ಟೋ ಜನ ಅದು ಹೆಂಗೆ ಮಕ್ಕಳಿಗೆ ಅನ್ಯಾಯ ಮಾಡೋಕ್ಕೆ ಮನ್ಸು ಬರುತ್ತೋ ಗೊತ್ತಿಲ್ಲ. ಯಾಕಂದರೆ ನಾನು ಒಬ್ಬಳು ತಾಯಿನೇ, ನನಗೂ ಒಬ್ಬ ಮಗ ಇದ್ದಾನೆ. ಅಪ್ಪಿ ತಪ್ಪಿ ನಂಗೆ ಕನಸಲ್ಲೂ ನನ್ನ ಮಗನಿಗೆ ಕೆಟ್ಟದ್ದು ಮಾಡಬೇಕು ಅಂತ ಬಯಸಲ್ಲ. ಯಾಕೆಂತಂದರೆ ಅವನು ನನ್ನ ರಕ್ತ. ನಾನು 9 ತಿಂಗಳು ಹೊಟ್ಟೆಲಿ ಹೊತ್ತು ಹೆತ್ತು ಆ ನೋವೆಲ್ಲ ಅನುಭವಿಸಿದ್ದೀನಿ. ಸೊ ಅವ್ನು ಚೆನ್ನಾಗಿದ್ರೆ ಸಾಕಪ್ಪ. ಅವ್ನು ಎಲ್ಲೇ ಹೋದರೂ ರಾಜನ ಥರ ಬದುಕಬೇಕು, ಅವ್ನು ಏನೇ ಅಂದ್ಕೊಂಡ್ರು ಅದೆಲ್ಲ ನಡಿಬೇಕು ಅಂತ ಆಶೀರ್ವಾದ ಮಾಡ್ತೀನಿ. ಆದರೆ ಕೆಲವೊಬ್ಬರು ತಾಯಂದರು ಎಷ್ಟು ವಿಕೃತ ಮನಸ್ಥಿತಿ ಅಂತಂದರೆ, ನನ್ನ ಮಗಳು ಹಾಳಾಗೋಗ್ಬಿಡ್ಲಿ, ಅವಳು ಉದ್ಧಾರ ಆಗಬಾರ್ದು, ಅವಳು ಚೆನ್ನಾಗಾಗಬಾರ್ದು, ಹಿಂಗೆಲ್ಲ ಮಾತಾಡೋಕ್ಕೆ ಸಾಧ್ಯ? ಅಯ್ಯೋ ಭಗವಂತ ಬಿಡಿ, ಇರ್ತಾರೆ ಆ ಥರನೂ ಜನ. ಅದಾದಮೇಲೆ ನಮ್ಮ ಯಜಮಾನ್ರು ಹೇಳ್ತಾಯಿದ್ರು, ಇಲ್ಲ ಊಟ ಮಾಡಬೇಕಾದ್ರೂ ಮಮ್ಮಿಯಲ್ಲಿ ಇನ್ನೂ ಎಷ್ಟೊತ್ತಾಗುತ್ತೆ, ಮಮ್ಮಿ ಬೇಕು ಅಂತ ಕೇಳ್ತಾನೆ ಇದ್ದ. ಇಲ್ಲ ಮಮ್ಮಿ ಇವತ್ತು ಬರಲ್ಲ, ಮದುವೆ ಮನೆಯಲ್ಲಿ ಶಾಸ್ತ್ರ ಎಲ್ಲ ಇರುತ್ತೆ ಕಣೋ, ಲೇಟ್ ಆಗುತ್ತೆ, ನೀನು ಮಲ್ಕೋ ಅಂತ ಹೇಳಿ ಆಮೇಲೆ ನೈಸ್ ಮಾಡಿ ಮಲಗಿಸ್ತೆ ಅಂತ ಹೇಳಿದ್ರು. ಆಮೇಲೆ ಬೆಳಗ್ಗೆ ಎದ್ದೊಳವಾಗ ಮಮ್ಮಿ ನೀನು ಯಾವಾಗ ಬಂದೆ ಮಮ್ಮಿ ನೀನು ಅಂತ ಹೇಳಿ ಕೇಳ್ತಾ ಇದ್ದ ಪಾಪ. ಸರಿನೂ ನೆಕ್ಸ್ಟ್ ಡೇ ಅಲ್ವಾ, ಇನ್ನು ಸಾಯಂಕಾಲ ಮದುವೆಗೂ ಹೋಗಬೇಕು, ನಮ್ಮೂರವ್ರದ್ದು ಅಲ್ವಾ, ಇನ್ನು ಹೋಗಲಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ಬೆಳಗ್ಗೆನೇ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಿ ಬಟ್ಟೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಇನ್ನು ಹಬ್ಬದ ತಯಾರಿ, ಇನ್ನು ಗುರುವಾರ ಹಬ್ಬ ಇದೆ. ಸೊ ಎಲ್ರಿಗೂ ಮುಂಚಿತವಾಗಿಯೇ ಯುಗಾದಿ ಹಬ್ಬದ ಶುಭಾಶಯಗಳು. ಈ ವರ್ಷನಾದರೂ ನಿಮ್ಮ ಜೀವನದಲ್ಲಿ ಕಹಿಯೆಲ್ಲ ಹೋಗಿ ಸಿಹಿ ಬರಲಿ ಅಂತ ಹೇಳಿ ಕೋರ್ಕೋತೀನಿ. ಆ್ಯಂಡ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ, ನಾನು ಹೇಳಿರ್ತಕ್ಕಂಥ ಮಾತು ಹೌದು ನಿಜ ಅಂತ ಅನಿಸಿದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಐಪ್ ಅಂತ ಒಂದು ಪಾಯಿಂಟ್ ಇದೆ, ದಯವಿಟ್ಟು ಲೈಕ್ ಮಾಡಿದ ತಕ್ಷಣವೇ ಬರುತ್ತೆ ಐಪ್ ಅಂತ, ಐಪ್ ಮಾಡಿ. ಸೊ ಅದರಲ್ಲಿ ಯಾವುದೇ ದುಡ್ಡು ಕಟ್ಟಾಗೋದಿಲ್ಲ, ಖಂಡಿತವಾಗ್ಲೂ ಅದು ನಮಗೊಂಥರ ಮೋಟಿವೇಟ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.